ಚಿನ್ನದ ನಾಡಿದ್ದಂಗೆ. ಹಾಂ ಹ್ಞೂ ರೀ ವಾಡ್ಕಿ ರೀ ಒಂದು ಸ್ವಲ್ಪ ಗೊತ್ತಾದ್ರು ರೀ ಮತ್ತು ಅವ್ರು ಕೇಳಕ್ಕೆ ಹೋದ್ರೆ ಅವ್ರೇನು ಹತ್ತು ಕೊಟ್ಟಿಲ್ಲ ರೀ. ಹಿಂದೆ ಆಗಿದ್ರಿ ಈಗ 20-30 ವರ್ಷದ ಹಿಂದಿಂದ ರೀ ಇವು ಸುದ್ದಿ ರೀ. ನೀವು ಸಣ್ಣವ್ರಿದ್ದಾಳೆ ಬೇಕಾರೆ ಈಗ ನೀವು ಸಣ್ಣವ್ರು ಎಲ್ಲ ನೋಡ್ತಿರ್ತೀರಿ ಮಾಡ್ತಿದ್ರಿ. ಎಲ್ಲಿ ಏನಾದರೂ ಮನೆ ಕಟ್ಟೋ ಮುಂದೆ ಅದು ಎಲ್ಲಿ ಆಗೋದ್ರು ಕೂಡ ಒಂದು ಏನಾದರೂ ಒಂದು ವಸ್ತು ಬಂಗಾರದ ವಸ್ತು ಸಿಕ್ಕಿದೆ? ಹಾಂ ಸಿಕ್ಕವ್ರಿ ಸಿಕ್ಕವ್ರಿ ಸಾಕಷ್ಟು ಸಿಕ್ಕವ್ರಿ. ಅವರೆಲ್ಲ ಕೊಡ್ತಾರನ್ರಿ ಸರ್? ಕೊಡಂಗಿಲ್ಲ ರೀ. ನಾಣ್ಯ ಸಿಕ್ಕವ್ರಿ. ನಮಗೆ ಒಂದೆರಡು ಸಿಕ್ಕಿದ್ದು ರೀ. ನಾವು ಅವಾಗ ಹಿಂದಕ್ಕೆ ರೀ ಸಿದ್ದು ಪಾಟೀಲ್ ಅವ್ರಿಗೆ ಮುಟ್ಸಿದ್ದೀವಿ ರೀ ನಾವು. ನಮ್ಮ ಮನ್ಯಾಗ ಅದಾವು ಇಡ್ರಿ ಅಂತಂದು. ಅವು ಎಷ್ಟನೇ ಇಸ್ವಿಯಾಗ ರೀ ನಮ್ಮ 86ನೇ ಇಸ್ವಿಯಾಗನ ಎಷ್ಟೇ ಅದು ಇಸ್ವಿ ಇದ್ದೀವಿ ರೀ. ನಾಣ್ಯದೊಳಗೆ ರೀ 3 ನಮ್ಮ ಮನ್ಯಾಗ ಸಿಕ್ಕು ನಾವು ಪೂಜೆ ಮಾಡ್ತಿದ್ದೀವಿ ರೀ. ಅವನ್ನ ಕೊಟ್ಟಿವಿ ರೀ ನಾವು. ಆ ನಾಣ್ಯ ರೀ 100 ವರ್ಷದ ಹಿಂದಿಲ್ದು ರೀ ನಾಣ್ಯ ಇದ್ದು ರೀ. ಹಾಂ ಅವನ್ನ ಕೊಟ್ಟಿವಿ ರೀ ಸರ್ ನಾವು. ಮತ್ತೆ ಏನೇನು ನಿಮ್ಮ ತಿಳುವಳಿಕೆ ಮತ್ತೆ ಏನೇನು ಇಲ್ಲಿ ಇನ್ಸಿಡೆಂಟ್ ಈ ಥರ ಇದ್ರ ಸಂಬಂಧಪಟ್ಟಂತಾಗ ಅದು ಏನಂದ್ರಿ ಊರಾಗ ಏನಾರ ಹಂಗೆ ಬುನಾದಿ ಗಿನಾದಿ ತೆಗಿಯೋ ಮುಂದೆ ಇದನ್ನು ಮಾಡೋ ಮುಂದೆ ಹೌದು ಅದು ದೇವ್ರ ಸೃಷ್ಟಿ ರೀ. ಅದು ನಮ್ದೇನಲ್ಲ ರೀ, ದೇವ್ರ ಸೃಷ್ಟಿ ರೀ. ಅವು ಮತ್ತು ಸಿಗ್ತಾವೆ ಮಾಡ್ತಾವ್ರಿ. ನಾವು ಅಂಕರ ಈಗ 2 ವರ್ಷ ಆತ್ರಿ ಇಲ್ಲಿಗೆ ಬಂದು. ಅವು ಮಾಹಿತಿ ಇಷ್ಟ ಗೊತ್ತು ರೀ ನಮಗೆ. ಇವು ರಾಜರು ಆಳಿದ ಊರು ರೀ ಇದು. ಅತಿಮಬ್ಬೆ 12 ವರ್ಷ ಆಳ್ಯಾಡ್ರಿ. ಶಿವರಾಜ ಅರಸ ರಾಜಕೀಯ ಆಳ್ಯಾರ್ರಿ. ಮತ್ತು ಅವರೆಲ್ಲ ಇದನ್ನು ಮಾಡಿದ್ರಿ. ಇದು ಆಳಿದ ಊರು ರೀ. ಹಾಂ ಐತ್ರಿ. ಹ್ಞೂ ರೀ. ಅವರೆಲ್ಲ ಅತಿಮಬ್ಬೆ ಬಂಗಾರದ ನಾಣ್ಯ ಇದನ್ನು ಮಾಡ್ಯಾರಂತ್ರಿ ಅವಾಗ ಈ ರೊಕ್ಕದ್ರಿ. ಹ್ಞೂ ಈಗ ರೀ ಇವು ನಾಣ್ಯ ಅದಾವಲ್ರಿ ತಾಮ್ರದ್ದು ಇವು ಇದ್ರು ಅದಾವಲ್ರಿ. ಅವಾಗ ಬಂಗಾರ ನಾಣ್ಯ ಆಳ್ಯಾಳಂತ್ರಿ, ಚಲಾವಣೆ ಮಾಡ್ಯಾಳಂತ್ರಿ. ಹ್ಞೂ ರೀ ಹ್ಞೂ ರೀ. ಅವಾಗನೂ ರೀ ಈಗ ಒಂದು 30 ವರ್ಷದ ಹಿಂದೆ ರೀ ಇಷ್ಟ ನಾಣ್ಯ ನಮಗೆ ಸಿಕ್ಕಿತ್ತು ರೀ ಮಳೆ ಬಂದಾಗ. ಅದ ಕಡೆ 2 ಚಿತ್ರಿ, ಒಂದು ಕಡೆ ಚೋಳು ಒಂದು ಕಡೆ ಹಾವು ಇತ್ತು ರೀ. ಇಷ್ಟ ಮೆಣಸಿನ ಬೀಜ ಇದ್ದಂಗೆ ಇತ್ತು ರೀ ಅದು. ಹ್ಞೂ ರೀ. ಈಗ ಲಕ್ಕುಂಡಿ ಮಳೆ ಬತ್ತಂದ್ರೆ ಲಕ್ಕುಂಡಿ ಒಳಗೆ ಎಲ್ಲರೂ ಈ ಥರ ಚಿನ್ನ ಹೇಳಿದ್ರಲ್ಲ ಅಂತ ಚಿನ್ನ ಹುಡುಕ್ತಿರು ಅಂತ. ಹ್ಞೂ ರೀ ಸಿಗತ್ರಿ. ಮಳೆ ಬಂದಾಗ ಸಿಗತ್ರಿ ಸರ್. ಈಗಲೂ ಸಿಗತ್ರಿ. ಈಗೆಲ್ಲ ಕಾಂಕ್ರೀಟ್ ಅದಾವಲ್ರಿ. ಈಗೇನು ಸಿಗತ್ರಿ ಸರ್? ಈಗೆಲ್ಲ ಊರಾಗೆಲ್ಲ ಕಾಂಕ್ರೀಟ್ ಅದಾವ್ರಿ ಸರ್. ಕಾಂಕ್ರೀಟ್ ರೋಡ್ ಬರೋಕ್ಕಿಂತ ಮುಂಚೆ ಮಣ್ಣಿನ ರೋಡ್ ಇದ್ದಾಗ ನೀವು ಚಿಕ್ಕವ್ರು ಇದ್ದಾಗ ಎಲ್ಲ ಹುಡುಕಿರಿ? ಹಾಂ ಸಿಕ್ಕಾವ್ರಿ. ನಾವು ಸಣ್ಣವ್ರು ಇದ್ದಾಗ ರೀ ಈಗ ಒಂದು 30-35 ವರ್ಷದ ಹಿಂದೆ ನಾನು ಹೇಳಿದ್ನಲ್ರಿ ಅದು ಸಿಕ್ಕಿತ್ರಿ. ಆ ನಾಣ್ಯದೊಳಗೆ ನಾಣ್ಯದೊಳಗೆ ಅಷ್ಟು ಚಿತ್ರ ಇತ್ತು ನೋಡ್ರಿ. ಏನೇನು ಚಿತ್ರ ಇದ್ದು? ಅದ ರೀ ಒಂದು ಕಡೆ ಚೋಳು ಒಂದು ಕಡೆ ಹಾವು ಇತ್ತು ಅನ್ನಲ್ರಿ. ಆ ನಾಣ್ಯದೊಳಗೆ ಮಳೆ ಬಂದ ಮೇಲೆ ರೀ. ಹ್ಞೂ ರೀ. ಅದು ಮೆಣಸಿನ ಬೀಜದಷ್ಟು ಇತ್ತು ರೀ ಅದು. ಹ್ಞೂ ರೀ. ಈಗೆಲ್ಲ ರೀ ಕಾಂಕ್ರೀಟ್ ಆಗೈತೆ ರೀ. ಎಲ್ಲಿ ಸಿಗ್ತಾವ್ರಿ ಈಗ ಸಿಗಂಗಿಲ್ಲ ರೀ. ಹ್ಞೂ ರೀ. ಇದಿಷ್ಟು ಲಕ್ಕುಂಡಿ ಗ್ರಾಮದ ರತ್ನವ್ ಅವರ ಮಾತು. ಏಕೆಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ಆಗಿದ್ರು ಕೂಡ ಚಿನ್ನ ಸಿಗ್ತಿದೆ. ಆದರೆ ಆ ಚಿನ್ನ ಮುಟ್ಟಿದ ಕುಟುಂಬಗಳು ಮಾತ್ರ ಸರ್ವನಾಶ ಆಗುತ್ತವೆ. ಹೀಗಾಗಿ ಈಗೇನು ಮೊನ್ನೆ ಸಿಕ್ಕಂಥ ಕುಟುಂಬ ಏನು ಸರ್ಕಾರಕ್ಕೆ ಒಪ್ಪಿಸಿದೆ ಅದೊಂದು ಒಳ್ಳೆಯ ಕೆಲಸ ಮಾಡಿದೆ. ಯಾಕಂದರೆ ಈ ಹಿಂದೆ ನಾವು ಚಿಕ್ಕವರಿದ್ದಾಗ ನೋಡಿದ್ದೀವಿ ಯಾವ ಒಂದು ಕುಟುಂಬಕ್ಕೆ ಚಿನ್ನ ಸಿಕ್ಕಿದೆ, ನಿಧಿ ಸಿಕ್ಕಿದೆ, ಆ ಕುಟುಂಬಗಳು ಸರ್ವನಾಶ ಆಗಿವೆ ಅನ್ನೋ ಮಾತು ಇವರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.